ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2026ರಲ್ಲಿ ರಿಲೀಸ್ ಆಗಿರುವ ಉಯಿರೆ ಎನ್ನುವ ಕ್ರೈಮ್ ಥ್ರಿಲ್ಲಿಂಗ್ ಸಿನಿಮಾವನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಹೆಂಡತಿ ಗಂಡನನ್ನ ಕೊಂದು ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಲ್ದೆ ಕೊನೆಗೆ ಅವಳು ಕೂಡ ಕೊಲೆ ಆಗ್ತಾಳೆ. ಸೊ ಇದೇ ವಿಚಾರವಾಗಿ ಕೊಲೆಗಾರ ಪೊಲೀಸರಿಗೆ ಯಾವ ರೀತಿ ಚಳ್ಳಿ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗ್ತಾನೆ, ಕೊನೆಗೆ ಕಿಲ್ಲರ್ ಏನಾದ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಬೇಗನೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿ ಹೊಸ ಹೊಸ ಸಿನಿಮಾಗಳನ್ನು ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನು ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಈ ಹುಡುಗನ ಹೆಸರು ಅಜೀಬ್, ಇವನ ಅಕ್ಕ ಪಾತು, ಇನ್ನು ಇವರ ಅಪ್ಪ ಅಮ್ಮ. ಈಗ ಅಜೀಬ್ನ ಅಕ್ಕ ಟ್ರೈನಲ್ಲಿ ಮಿಸ್ ಆಗ್ತಾಳೆ, ಸಿಗೋದೇ ಇಲ್ಲ. ನೆಕ್ಸ್ಟ್ ಸಿನಿಮಾವನ್ನು ಸ್ವಲ್ಪ ವರ್ಷಗಳ ನಂತರ ತೋರಿಸ್ತಾರೆ. ಅಜೀಬ್ ಈಗಾಗಲೇ ದೊಡ್ಡವನಾಗಿರ್ತಾನೆ, ತನ್ನ ಅಕ್ಕ ಪಾತು ಮಿಸ್ ಆಗಿರುವ ಕನಸು ಬೀಳ್ತಾ ಇರುತ್ತೆ. ಇನ್ನು ಇವಳು ಅಜೀಬ್ನ ಹೆಂಡತಿ. ಅಜೀಬ್ ಒಬ್ಬ ಪೊಲೀಸ್. ಇನ್ನು ಇವನ ಹೆಸರು ಜಾಯ್, ಇವನು ಕೂಡ ಪೊಲೀಸ್. ಇವಳು ಜಾಯ್ ಹೆಂಡತಿಗೆ ಇಷ್ಟು ವರ್ಷ ಆದರೂ ಮಗು ಆಗ್ತಿರೋದಿಲ್ಲ. ಸೊ ಅವನ ಹೆಂಡತಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾನೆ. ಒಂದಿನ ಅಜೀಬ್ಗೆ ಕಾಲ್ ಬರುತ್ತೆ. ಅದರಲ್ಲಿ ಬೆಳ್ಳೂರು ಎನ್ನುವ ಪ್ಲೇಸಲ್ಲಿ ಒಂದು ಸುಟ್ಟೋಗಿರುವ ಬಾಡಿ ಸಿಕ್ಕಿದೆ. ಸೊ ಈ ಬಾಡಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಅಜೀಬ್ಗೆ ಒಂದು ಲೇಡಿ ಬಾಡಿ ಸಿಕ್ಕಿದೆ ಅಂತ ಕಾಲ್ ಬರುತ್ತೆ. ನೆಕ್ಸ್ಟ್ ಎಲ್ಲರೂ ಆ ಪ್ಲೇಸ್ಗೆ ಬಂದರೆ ಒಂದು ಹೆಂಗಸು ಬಾವಿಲಿ ಬಿದ್ದು ಡೆತ್ ಆಗಿರ್ತಾಳೆ. ಆ ಬಾಡಿ ನೀರಲ್ಲಿ ಬಿದ್ದು ಸುಮಾರು ದಿನ ಆಗಿರುತ್ತೆ, ದೇಹದ ಬಣ್ಣ ಚೇಂಜ್ ಆಗಿರುತ್ತೆ. ಅಜೀಬ್ ಇದನ್ನು ನೋಡಿ ವಾಮಿಟ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ACP ಬಂದು ಅಜೀಬ್ಗೆ ಈ ಕೇಸನ್ನು ಹ್ಯಾಂಡಲ್ ಮಾಡೋಕ್ಕೆ ಹೇಳ್ತಾನೆ. ಅಜೀಬ್ ಆ ಹೆಂಗಸಿನ ಬಾಡಿಯನ್ನು ವಿತೌಟ್ ಗ್ಲೌಸ್ ಟಚ್ ಮಾಡ್ತಾನೆ. ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಮನೆಗೆ ಬಂದು ಎಷ್ಟೇ ಹ್ಯಾಂಡ್ ವಾಶ್ ಮಾಡಿದ್ರು ಸ್ಮೆಲ್ ಹೋಗ್ತಾನೆ ಇರೋದಿಲ್ಲ. ಅಷ್ಟರಲ್ಲಿ ಜಾಯ್ ಮತ್ತು ಅವನ ಹೆಂಡತಿ ಬರ್ತಾರೆ. ಅವ್ರು ಕೂಡ ಇವರ ಮನೆ ಪಕ್ಕದಲ್ಲಿ ಇರ್ತಾರೆ. ನೆಕ್ಸ್ಟ್ ಅವತ್ತು ರಾತ್ರಿನೇ ACP ಅಜೀಬ್ಗೆ ಕಾಲ್ ಮಾಡಿ ಸ್ಟೇಷನ್ಗೆ ಬರೋಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಅಜೀಬ್ ಸ್ಟೇಷನ್ಗೆ ಬರ್ತಾನೆ. ACP ಆ ಹೆಂಗಸಿನ ಬಾಡಿ ಹುಡ್ಕೊಂಡು ಯಾರು ಬಂದಿಲ್ಲ, ಈಗ ನಾವೇ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾನೆ. ಅಜೀಬ್ ಪೋಸ್ಟ್ ಮಾರ್ಟಮ್ನಲ್ಲಿ ಯಾವುದು ಕ್ಲೂ ಸಿಕ್ಕಿಲ್ಲ, ಅದು ಆತ್ಮಹತ್ಯೆ ಇರಬೇಕು ಅಂತ ಹೇಳ್ತಾನೆ. ಮತ್ತೆ ಅವಳ ಕೈ ಮೇಲೆ ರಾಜು ಏನೋ ಹೆಸರಿನ ಟ್ಯಾಟೋ ಇರುತ್ತೆ. ನೆಕ್ಸ್ಟ್ ಸೀನಲ್ಲಿ ಅಜೀಬ್ ಮತ್ತೆ ಜಾಯ್ ಆ ಬಾಡಿ ಸಿಕ್ಕಿರುವ ಬಾವಿ ಹತ್ರ ಹೋಗಿ ಏನಾದರೂ ಕ್ಲೂ ಸಿಗುತ್ತೆ ಅಂತ ನೋಡ್ತಾರೆ. ಏನೂ ಸಿಗೋದಿಲ್ಲ. ಮತ್ತೆ ಅವಳ ಬಗ್ಗೆ ಯಾವುದೇ ಡೀಟೇಲ್ಸ್ ಇರೋದಿಲ್ಲ. ಸೊ ಅಜೀಬ್ಗೆ ಇವಳು ವಲಸೆಯಿಂದ ಬಂದಿರ್ಬೋದು ಅಂತ ವಲಸೆ ಬಂದಿರುವ ಜನರ ಲಿಸ್ಟ್ ನೋಡಿ ಅವರ ಪ್ಲೇಸ್ಗೆ ಹೋಗ್ತಾರೆ. ಸೊ ಅಲ್ಲಿ ಆ ಡೆತ್ ಆಗಿರುವ ಹೆಂಗಸಿನ ಬಗ್ಗೆ ಒಬ್ಬರಿಗೆ ಗೊತ್ತಿರುತ್ತೆ. ಇವಳ ಹೆಸರು ದುರ್ಗಾ, ಅವಳ ಹೆಸರು ಶೋಭಾ. ಅವಳಿಗೆ 2 ಮಕ್ಕಳಿದ್ರು, ನಮ್ಮ ಜೊತೆನೆ ಸೈಟ್ ಕೆಲಸಕ್ಕೆ ಬರ್ತಾ ಇದ್ಲು ಅಂತ ಹೇಳ್ತಾಳೆ. ಅಜೀಬ್ ದುರ್ಗಾಗೆ ಅವಳ ಫೋನ್ ನಂಬರ್ ಕೇಳಿದ್ರೆ, ದುರ್ಗಾ ನನಗೆ ಗೊತ್ತಿಲ್ಲ, ಬಟ್ ಈ ಕೆಲಸವನ್ನ ಕಾಂಟ್ರಾಕ್ಟ್ ಹಿಡಿದಿದ್ದು ಶಿಬು ಅಣ್ಣ, ಅವ್ರ ಹತ್ರ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅಜೀಬ್ ಮತ್ತೆ ಜಾಯ್ ಎಲ್ಲರೂ ಶಿಬು ಹತ್ರ ಬರ್ತಾರೆ. ಶಿಬು ಶೋಭಳ ಫೋಟೋ ನೋಡಿ, ಹೌದು ಈ ಹೆಂಗಸು ನಮ್ಮ ಸೈಟಲ್ಲೇ ಕೆಲಸ ಮಾಡ್ತಾ ಇದ್ಲು, ಈಗ 1 ವಾರದಿಂದ ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ. ಅಜೀಬ್ ಅವಳ ಫೋನ್ ನಂಬರ್ ಕೇಳಿದ್ರೆ, ಶಿಬು ಅವಳ ಹತ್ರ ಫೋನ್ ಇಲ್ಲ, ಅವಳ ಕೆಲಸಕ್ಕೆ ಬಂದು ಕೂಲಿ ತಗೊಂಡು ಹೋಗ್ತಾ ಇದ್ಲು, ಇಲ್ಲಿಗೆ ಅವಳ ಗಂಡನೇ ಬಿಟ್ಟು ಹೋಗಿದ್ದು ಅಂತ ಹೇಳ್ತಾನೆ. ಮತ್ತೆ ಅವಳ ಗಂಡನ ಹೆಸರು ರಾಜು ಅಂತ ಹೇಳ್ತಾನೆ. ಆ ರಾಜು ಎನ್ನುವ ಹೆಸರನ್ನ ಶೋಭಾ ತನ್ನ ಕೈ ಮೇಲೆ ಟ್ಯಾಟೂ ಹಾಕ್ಕೊಂಡಿರ್ತಾಳೆ. ಅಜೀಬ್ ಶಿಬುಗೆ ತನ್ನ ಫೋನ್ ನಂಬರ್ ಕೊಟ್ಟು ಮತ್ತೆ ಇನ್ಫಾರ್ಮೇಷನ್ ಸಿಕ್ಕರೆ ಕಾಲ್ ಮಾಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಶಿಬು ಹೇಳಿರುವ ಶೋಭಾ ಮನೆ ಅಡ್ರೆಸ್ ಹುಡ್ಕೊಂಡು ಬರ್ತಾನೆ. ಈಗ ಈ ಮನೆ ಹಾಳಾಗಿರುತ್ತೆ. ಜಾಯ್ಗೆ ಶೋಭಾ ಫ್ಯಾಮಿಲಿ ಇರುವ ಫೋಟೋ ಸಿಗುತ್ತೆ. ಆ ಫೋಟೋ ಕೆಳಗೆ ಸ್ಟುಡಿಯೋ ನೇಮ್ ಮತ್ತೆ ಯಾವ ಊರು ಅಂತ ಇರುತ್ತೆ. ನೆಕ್ಸ್ಟ್ ಅಜೀಬ್ ಶಿಬುವನ್ನು ಕರೆಸಿ ಆ ಫೋಟೋನ ಅವರಿಗೆ ತೋರಿಸ್ತಾನೆ. ಶಿಬು ಕೂಡ ಶೋಭಾ, ಅವಳ ಮಕ್ಕಳು ಮತ್ತೆ ಇವನು ಅವಳ ಗಂಡ ರಾಜು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಈ ವಿಷಯವನ್ನ ಅಜೀಬ್ ಕಮಿಷನರ್ಗೆ ಇನ್ಫಾರ್ಮ್ ಮಾಡ್ತಾನೆ. ಅವ್ರು ಕೂಡ ಸರಿ ಆ ರಾಜುವನ್ನ ಹುಡುಕಿ ಅವನನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಅಜೀಬ್ ನಾನು ಮತ್ತೆ ಜಾಯ್ ಸರ್ ಇಬ್ರು ಹೋಗ್ತೀವಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಜಾಯ್ ಮತ್ತೆ ಅಜೀಬ್ ಬಸ್ಸಲ್ಲಿ ಫೋಟೋ ತೆಗೆದಿರುವ ಸ್ಟುಡಿಯೋ ಮಾರನಹಳ್ಳಿ ಪ್ಲೇಸ್ಗೆ ಬರ್ತಾರೆ. ಸ್ಟುಡಿಯೋದವನಿಗೆ ಫೋಟೋ ತೋರಿಸಿ ಇವ್ರ ಬಗ್ಗೆ ಕೇಳಿದ್ರೆ ಅವನಿಗೆ ಕೂಡ ಗೊತ್ತಿರೋದಿಲ್ಲ. ಅವನು ಫ್ಯಾಮಿಲಿ ಫೋಟೋ ತಗೊಳ್ಳೋದಕ್ಕೆ ಚಿತ್ರಹಳ್ಳಿಯಿಂದ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾನೆ. ಅಜೀಬ್ ಮತ್ತೆ ಜಾಯ್ ಚಿತ್ರಹಳ್ಳಿಗೆ ಬರ್ತಾರೆ. ಎಲ್ರಿಗೂ ಇವರ ಫೋಟೋ ತೋರಿಸ್ತಾ ಕೇಳ್ತಾ ಇರ್ತಾರೆ. ಹೋಟೆಲಲ್ಲಿ ಟೀ ಕುಡಿತಿರುವಾಗ ರಾಜು ಅಲ್ಲೇ ಸಿಗರೇಟ್ ಹೊಡಿತಾ ಇರ್ತಾನೆ. ಈಗ ರಾಜು ಇವರಿಗೆ ಸಿಗ್ತಾನೆ. ಅವನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಜೀಬ್ ರಾಜುಗೆ ಶೋಭಾ ಬಗ್ಗೆ ಕೇಳ್ತಾನೆ. ರಾಜು ಒಂದು ಫ್ಲಾಶ್ ಬೇಕನ್ನ ಹೇಳ್ತಾನೆ. ರಾಜು ಮತ್ತೆ ಶೋಭಾ ಮದುವೆ ಆಗಿ 10 ವರ್ಷ ಆಗಿರುತ್ತೆ. ರಾಜು ಫಸ್ಟ್ ಟೈಮ್ ಶೋಭಾಳನ್ನ ಬಸ್ಸಲ್ಲಿ ನೋಡಿ ಲವ್ ಮಾಡಿ ಮದುವೆ ಆಗಿರ್ತಾನೆ. ಅವರಿಗೆ 2 ಮಕ್ಕಳು ಕೂಡ ಆಗುತ್ತೆ. ಅದಲ್ಲದೆ ರಾಜು ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ರಾಜು ಮತ್ತೆ ಶೋಭಾಳ ರಿಲೇಟಿವ್ ಗಣೇಶನ ಮನೆಗೆ ಬರ್ತಾರೆ. ಗಣೇಶ ಶೋಭಾಳ ಮಕ್ಕಳ ಜೊತೆಗೆ ಆಟ ಆಡ್ತಾ ಚೆನ್ನಾಗಿ ಇರ್ತಾನೆ. ರಾಜು ದಿನ ಕುಡ್ಕೊಂಡು ಬರ್ತಾ ಇರ್ತಾನೆ. ಒಂದಿನ ರಾತ್ರಿ ರಾಜು ಕುಡ್ಕೊಂಡು ಬರ್ತಾನೆ. ಮತ್ತೆ ಇನ್ನೊಂದು ವಿಷಯ, ಗಣೇಶ ಕೆಲಸಕ್ಕೆ ಹೊರಗಡೆ ಅಂತ ಹೋದ್ರೆ 1 ವಾರದಲ್ಲಿ 1 ದಿನ ಮಾತ್ರ ಮನೆಗೆ ಬರ್ತಾ ಇರ್ತಾನೆ. ಅವತ್ತು ರಾತ್ರಿ ಗಣೇಶ ಬಂದಿರ್ತಾನೆ. ರಾಜು ಗಣೇಶ ಒಳಗಡೆ ಇರೋದು ನೋಡಿ
ಬಾಗಿಲ ಕಿಂಡಿಯಲ್ಲಿ ನೋಡ್ತಾನೆ ಶೋಭಾ ಮತ್ತೆ ಗಣೇಶ ಅಕ್ರಮ ಸಂಬಂಧ ಇಟ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ರಾಜು ಇದನ್ನು ನೋಡಿ ಶಾಕ್ ಆಗಿ ಅಳ್ತಾನೆ. ನೆಕ್ಸ್ಟ್ ಡೇ ರಾಜು ಬೇರೆ ಮನೆಗೆ ಬರ್ತಾರೆ. ನೆಕ್ಸ್ಟ್ ಇವ್ರ ಫ್ಯಾಮಿಲಿ ಸಾಮಾನ್ಯವಾಗಿ ಹೋಗ್ತಾ ಇರುತ್ತೆ. ಗಣೇಶ ಮತ್ತೆ ಶೋಭಳನ್ನ ಹುಡ್ಕೊಂಡು ರಾಜು ಮನೆಗೆ ಬಂದಿರ್ತಾನೆ. ದಿನೇ ದಿನೇ ಇವರನ್ನ ನೋಡಿದ ರಾಜು ತನ್ನ 2 ಮಕ್ಕಳನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಸೊ ಇದಾದ 3 ತಿಂಗಳ ನಂತರ ಶೋಭಳ ಬಾಡಿ ಪತ್ತೆ ಆಗಿರುತ್ತೆ. ಇದನ್ನೆಲ್ಲ ಪೊಲೀಸರಿಗೆ ಹೇಳ್ತಾನೆ. ಮತ್ತೆ ರಾಜು ಶೋಭಳ ಬಾಡಿ ನೋಡಿ ತುಂಬಾನೇ ಅಳ್ತಾನೆ. ರಾಜು ಪೊಲೀಸರಿಗೆ ಅವತ್ತೇ ಲಾಸ್ಟು ಶೋಭಳನ್ನ ಗಣೇಶನ್ ಜೊತೆ ನೋಡಿದ್ದೆ ಅಂತ ಹೇಳ್ತಾನೆ. ಅಜೀಬ್ ಮಕ್ಕಳ ಬಗ್ಗೆ ಕೇಳಿದ್ರೆ ರಾಜು ಅವರು ಬೆಳ್ಳೂರಲ್ಲಿ ನನ್ನ ತಂಗಿ ಮನೇಲಿ ಇದ್ದಾರೆ ಅಂತ ಹೇಳ್ತಾನೆ. ಅಜೀಬ್ ರಾಜುಗೆ ಗಣೇಶನ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾದ್ರೆ ಇನ್ಫಾರ್ಮ್ ಮಾಡೋ ಅಂತ ಕಳಿಸ್ತಾರೆ. ಅಜೀಬ್ ಇದನ್ನೆಲ್ಲ ACPಗೆ ಹೇಳಿ ರಾಜು ಇದರಲ್ಲಿ ಇನ್ವಾಲ್ವ್ ಇಲ್ಲ ಅಂತ ಹೇಳ್ತಾನೆ. ACP ಗಣೇಶನ ಬಗ್ಗೆ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿರೋ ಡಾಕ್ಟರ್ ಅಜೀಬ್ನನ್ನ ಕರೆಸಿ ಈ ಹೆಂಗಸಿನ ಸಾವು ಆತ್ಮಹತ್ಯೆ ಅಲ್ಲ, ಅವಳ ಸಾವಿನ ಮುಂಚೆ ತಲೆಗೆ ಹೊಡೆತ ಬಿದ್ದಿದೆ, ಅವಳ ಮೇಲೆ ಅಟ್ಯಾಕ್ ಆಗಿದೆ ಅಂತ ರಿಪೋರ್ಟ್ ಕೊಡ್ತಾನೆ. ಈಗ ಅಜೀಬ್ಗೆ ಮತ್ತೆ ಕನ್ಫ್ಯೂಸ್ ಆಗಿ ಟೆನ್ಷನ್ ಆಗಿರ್ತಾನೆ. ಅಲ್ಲಿಗೆ ರಾಜು ಫ್ಯಾಮಿಲಿ ಅವನ ತಾಯಿ ಅಕ್ಕ ತಮ್ಮ ಬರ್ತಾರೆ. ಅವನಕ್ಕ ಅಜೀಬ್ಗೆ ರಾಜುನನ್ನ ನೋಡಿ 2 ವರ್ಷ ಆಯ್ತು ಅಂತ ಹೇಳ್ತಾರೆ. ಅಜೀಬ್ ರಾಜು ಶೋಭಳನ್ನ ಬಿಟ್ಟು ಹೋಗಿ 6 ತಿಂಗಳಾಯ್ತು, ಅವನ ಮಕ್ಕಳು ನಿಮ್ಮ ಹತ್ರ ಇದಾವೆ, ನೀವು ಬೆಳ್ಳೂರಲ್ಲಿ ಇರೋದು ತಾನೆ ಅಂತ ಹೇಳ್ತಾನೆ. ರಾಜು ಅಕ್ಕ ಇಲ್ಲ ಸರ್, ನಾವು ಚಿತ್ರಹಳ್ಳಿಯಲ್ಲಿ ಇರೋದು, ಬೆಳ್ಳೂರು ಅದು ಒಂದು ಫಾರೆಸ್ಟ್ ಏರಿಯಾ ಅಂತ ಹೇಳ್ತಾರೆ. ಜಾಯ್ ರಾಜು ಫೋಟೋ ತೋರಿಸ್ತಾನೆ. ಅವ್ರು ಈ ಫೋಟೋ ನೋಡಿ ಇವನು ರಾಜುನೇ ಅಲ್ಲ, ಶೋಭಳ ದೂರದ ಸಂಬಂಧಿ ಭುವನೇಶ್ ಅಂತ ಹೇಳ್ತಾರೆ. ಇದನ್ನ ಕೇಳಿ ಅಜೀಬ್ ಮತ್ತೆ ಜಾಯ್ ಶಾಕ್ ಆಗ್ತಾರೆ. ಕಮಿಷನರ್ ಕೂಡ ಇವರಿಗೆ ಬೈದು 24 ಗಂಟೆಯಲ್ಲಿ ಅವನನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅಜೀಬ್ ಮತ್ತೆ ಜಾಯ್ ಚಿತ್ರಹಳ್ಳಿಗೆ ಬರ್ತಾರೆ. ಭುವನೇಶ್ ಇವರನ್ನ ನೋಡಿ ಓಡಿ ಫಾರೆಸ್ಟ್ ಒಳಗಡೆ ಹೋಗ್ತಾನೆ. ಕೊನೆಗೆ ಅಜೀಬ್ ಭುವನೇಶ್ನನ್ನ ಲಾಕ್ ಮಾಡ್ತಾನೆ, ಅರೆಸ್ಟ್ ಮಾಡ್ತಾರೆ. ಭುವನೇಶ್ಗೆ ನಿಜ ಹೇಳೋಕೆ ಹೇಳ್ತಾರೆ. ಭುವನೇಶ್ ಮತ್ತೆ ಈಗ ರಿಯಲ್ ಸ್ಟೋರಿಯನ್ನು ಹೇಳ್ತಾನೆ. ಭುವನೇಶ್ ಮತ್ತೆ ಶೋಭಾ ಇಬ್ರು ಲವ್ ಮಾಡ್ತಾ ಇದ್ರು. ಆದರೆ ಫ್ಯಾಮಿಲಿ ಅಡ್ಡ ಬಂದು ಶೋಭಳನ್ನ ರಾಜುಗೆ ಮದುವೆ ಮಾಡಿದ್ರು. ರಾಜು ಕೆಲಸಕ್ಕೆ ಹೋಗದೆ ದಿನೇ ದಿನೇ ಕುಡಿತಾ ಇರ್ತಿದ್ದ. ಭುವನೇಶ್ ಅವರನ್ನ ತನ್ನ ಮನೇಲಿ ಕರ್ಕೊಂಡು ಬಂದು ಇಟ್ಕೊಂಡಿದ್ದ. ದಿನೇ ದಿನೇ ಭುವನೇಶ್ ಮತ್ತೆ ಶೋಭಳ ಪ್ರೀತಿ ಜಾಸ್ತಿ ಆಗ್ತಾ ಇರ್ತಿತ್ತು. ರಾಜು ಮಾತ್ರ ಕುಡಿದು ಬರ್ತಾನೆ ಇರ್ತಿದ್ದ. ಒಂದಿನ ರಾತ್ರಿ ಭುವನೇಶ್ ಮತ್ತೆ ಶೋಭಾ ರೊಮ್ಯಾನ್ಸ್ ಮಾಡುವಾಗ ರಾಜು ಬಾಗಿಲ ಕಿಂಡಿಯಲ್ಲಿ ನೋಡಿ ಹಾಗೆ ರಿಟರ್ನ್ ಹೋಗಿರ್ತಾನೆ. ಮತ್ತೆ ಮನೆಗೆ ಬಂದಿರೋದಿಲ್ಲ. ಸೊ ಭುವನೇಶ್ ಮತ್ತೆ ಶೋಭಾ ಬೇರೆ ಮನೆಗೆ ಬಂದಿರ್ತಾರೆ. ನೆಕ್ಸ್ಟ್ ಡೇ ಭುವನೇಶ್ ಮನೆಗೆ ಬಂದಾಗ ಅವಳ ಮಕ್ಕಳು ಇರೋದಿಲ್ಲ. ಶೋಭಾಗೆ ಕೇಳಿದ್ರೆ ಅವರನ್ನ ಅವ್ರ ತಂದೆ ಬಂದು ಕರ್ಕೊಂಡು ಹೋದ, ನಾನು ನಿಂಗೆ ಇದ್ದೀನಿ ಅಂತ ಕೆಟ್ಟದಕ್ಕೆ ಮಾತಾಡ್ತಾಳೆ. ಸೊ ಭುವನೇಶ್ ಅವಳಿಗೆ ಹೊಡೆದ ಫೋರ್ಸಿಗೆ ಅವಳ ತಲೆಗೆ ಏಟು ಬಿದ್ದು ಅಲ್ಲೇ ಸಾಯ್ತಾಳೆ. ಭುವನೇಶ್ ಅವಳನ್ನ ಬಾವಿಯಲ್ಲಿ ಹಾಕಿರ್ತಾನೆ. ಸೊ ಈ ಫ್ಲಾಶ್ ಬ್ಯಾಕ್ ಅನ್ನ ಪೊಲೀಸರಿಗೆ ಭುವನೇಶ್ ಹೇಳ್ತಾನೆ. ನೆಕ್ಸ್ಟ್ ಭುವನೇಶ್ನನ್ನ ಜೈಲಿಗೆ ಹಾಕಿರ್ತಾರೆ. ಅಜೀಬ್ ಕಮಿಷನರ್ಗೆ ರಾಜು ಮತ್ತೆ ಅವರ ಮಕ್ಕಳು ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ ಬಿಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಒಂದು ಕಾಲ್ ಬರುತ್ತೆ. ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ಅಜೀಬ್ ಈ ಲ್ಯಾಂಗ್ವೇಜ್ ಅನ್ನ ಕೇಳಿ ಈ ಹಿಂದೆ ಬೆಳ್ಳೂರು ಪೊಲೀಸ್ ಸ್ಟೇಷನ್ ಇಂದ ಒಂದು ಬಾಡಿ ಸಿಕ್ಕಿದೆ ಅಂತ ಕಾಲ್ ಬಂದಿರುತ್ತೆ. ಅದಲ್ಲದೆ ಭುವನೇಶ್ ಶೋಭನ ಮಕ್ಕಳು ಬೆಳ್ಳೂರಿನಲ್ಲಿ ನಮ್ಮ ಅಕ್ಕನ ಮನೇಲಿ ಇದ್ದಾರೆ ಅಂತ ಹೇಳಿರ್ತಾನೆ. ಸೊ ಇದನ್ನು ನೆನ್ಪು ಮಾಡಿಕೊಂಡು ಚಿತ್ರಹಳ್ಳಿಯಲ್ಲಿ ಇರುವ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಬೆಳ್ಳೂರು ಫಾರೆಸ್ಟ್ ಏರಿಯಾದಲ್ಲಿ ಸಿಕ್ಕಿರುವ ಬಾಡಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಅಜೀಬ್ ಚಿತ್ರಹಳ್ಳಿ ಸ್ಟೇಷನ್ಗೆ ಬರ್ತಾನೆ. ಈ ಹಿಂದೆ ಬೆಳ್ಳೂರು ಫಾರೆಸ್ಟ್ ಏರಿಯಾದಲ್ಲಿ 43 ವಯಸ್ಸಿನ ವ್ಯಕ್ತಿಯ ದೇಹ ಸುಟ್ಟೋಗಿರುತ್ತೆ. ಆ ಬಾಡಿ ಪಕ್ಕದಲ್ಲಿ ಅವರಿಗೆ ಲ್ಯಾಟಿನ್ ಸಿಕ್ಕಿರುತ್ತೆ. ನೆಕ್ಸ್ಟ್ ಆ ಲ್ಯಾಟಿನ್ ಹಿಂದೆ ಇರುವ ಸ್ಟಿಕ್ಕರ್ ನೋಡಿ ಅವ್ರ ಅಂಗಡಿಗೆ ಹೋಗ್ತಾರೆ. ಅವ್ರು ಕೂಡ ಹೌದು, ಸುಮಾರು ದಿನದ ಹಿಂದೆ ಮೂವಿ ಶೂಟಿಂಗಿಗೆ ಅಂತ 20 ಲ್ಯಾಟಿನ್ನ ತಗೊಂಡು ಹೋಗಿದ್ರು ಅಂತ ಹೇಳ್ತಾರೆ. ಮತ್ತೆ ಅವ್ರ ನಂಬರ್ ಇಸ್ಕೊಂಡು ಅಜೀಬ್ ಅವ್ರಿಗೆ ಕಾಲ್ ಮಾಡಿ ಅವರನ್ನ ಮೀಟ್ ಆಗ್ತಾರೆ. ಲ್ಯಾಟಿನ್ ಇವರೇ ತಗೊಂಡೋಗಿದ್ದು ಅಂತ ಕನ್ಫರ್ಮ್ ಆಗುತ್ತೆ. ಮತ್ತೆ ಇವ್ರ ಜೊತೆಗೆ ಭುವನೇಶ್ ಕೂಡ ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲ್ಲರೂ ಸ್ಟೇಷನ್ಗೆ ಬರ್ತಾರೆ. ಭುವನೇಶ್ನನ್ನ ಕೂರಿಸಿ ಈಗ ಬೆಳ್ಳೂರು ಫಾರೆಸ್ಟ್ ಏರಿಯಾದಲ್ಲಿ ಸುಟ್ಟಿರುವ ಬಾಡಿ ಮತ್ತೆ ಸಿನಿಮಾದ ಶೂಟಿಂಗ್ ಲ್ಯಾಟಿನ್ ಬಗ್ಗೆ ಹೇಳ್ತಾರೆ. ಭುವನೇಶ್ಗೆ ಇವರಿಗೆ ಎಲ್ಲ ನಿಜ ಗೊತ್ತಿದೆ ಅಂತ ಈಗ ನಿಜವಾದ ಸತ್ಯವನ್ನು ಹೇಳ್ತಾನೆ. ಸ್ನೇಹಿತರೆ, ಇವನೇ 2 ಕೊಲೆ ಕಿಲ್ಲರ್ ಆಗಿದ್ದು ಈ ಹಿಂದೆ ಹೇಳಿರುವ 2 ಕಥೆಗಳು ಇವನೇ ಕ್ರಿಯೇಟ್ ಮಾಡಿರ್ತಾನೆ. ಸೊ ಈಗ ಭುವನೇಶ್ ನಿಜವಾದ ಸತ್ಯವನ್ನೇ ಹೇಳ್ತಾನೆ. ಏನಂದ್ರೆ ಭುವನೇಶ್ ಮನೆಯಲ್ಲಿ ರಾಜು ಮತ್ತೆ ಶೋಭಾ ಇದ್ರು. ಒಂದಿನ ಭುವನೇಶ್ ಮೂವಿ ಶೂಟಿಂಗಲ್ಲಿ ತನಗೆ ಇಷ್ಟ ಆಗಿರುವ ಲ್ಯಾಟಿನನ್ನು ತಗೊಂಡು ಮನೆಗೆ ಬರ್ತಾನೆ. ರಾಜು ಇರೋದಿಲ್ಲ. ಸೊ ಅವತ್ತು ರಾತ್ರಿ ಇವರಿಬ್ರು ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರಾಜು ಬಂದು ಇವರನ್ನ ನೋಡ್ತಾನೆ. ನೆಕ್ಸ್ಟ್ ರಾಜು ಶೋಭಾಗೆ ರೀಸನ್ ಹೇಳ್ದೆ ಹೊಡೆದಿರ್ತಾನೆ. ಶೋಭಾ ಭುವನೇಶ್ ಹತ್ರ ಬಂದು ಇದನ್ನ ಹೇಳ್ತಾಳೆ. ಮತ್ತೆ ಅವತ್ತು ರಾತ್ರಿ ಭುವನೇಶ್ ಮನೆಗೆ ಬಂದ್ರೆ ರಾಜು ಶೋಭಾಳ ಕತ್ತಿಡ್ಕೊಂಡು ಹೊಡಿತಾ ಇರ್ತಾನೆ. ನೆಕ್ಸ್ಟ್ ರಾಜು ಮತ್ತೆ ಭುವನೇಶ್ ಎಣ್ಣೆ ಹೊಡಿತಾ ಕೂರ್ತಾರೆ. ರಾಜು ಭುವನೇಶ್ಗೆ ನೀನು ಅವಳ ಜೊತೆಗೆ ಮತ್ತೆ ಸಂಬಂಧ ಇಟ್ಕೊಂಡಿದ್ದೀಯ ಅಂತ ಕೇಳ್ತಾನೆ. ಭುವನೇಶ್ ಅವಳು ನನ್ನವಳು, ಮದುವೆ ಆದ್ಮೇಲೆ ಕೂಡ ನನಗೆ ಸೇರಿದವಳು ಅಂತ ಹೇಳ್ತಾನೆ. ರಾಜು ಅವನಿಗೆ ಹೊಡಿತಾನೆ. ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಶೋಭಾ ಒಳಗೆ ಸುಮ್ಮನೆ ಕೂತಿರ್ತಾಳೆ. ಇವರಿಬ್ಬರ ನಡುವೆ ಫೈಟ್ ಆಗ್ತಾ ಭುವನೇಶ್ ಶೋಭಾಳ ಎದುರುಗಡೆನೆ ರಾಜುನ ಕತ್ತಿಚಿಕ್ಕಿ ಕೊಲ್ತಾನೆ. ನೆಕ್ಸ್ಟ್ ಇಬ್ರು ಬೆಳ್ಳೂರು ಫಾರೆಸ್ಟ್ ಅಲ್ಲಿ
ರಾಜುನ ಬಾಡಿನ ಸುಟ್ಟಾಕ್ತಾರೆ. ಆ ಲ್ಯಾಟ್ರಿನನ್ನು ಕೂಡ ಅಲ್ಲೇ ಬಿಸಾಕಿ ಬಂದಿರ್ತಾರೆ. ಈಗ ಜಾಯ್ ಭುವನೇಶ್ಗೆ ಮತ್ತೆ ಶೋಭಳನ್ನ ಕೊಲ್ಲೋದಕ್ಕೆ ನಿಜವಾದ ರೀಸನ್ ಏನು ಅಂತ ಕೇಳ್ತಾನೆ. ಏನಂದ್ರೆ ಶೋಭಾ ಭುವನೇಶ್ಗೆ ನಾವು ನಮ್ಮನೆಗೆ ಹೋಗೋಣ, ನನಗೆ ಇಲ್ಲಿ ಇರೋಕೆ ಆಗ್ತಿಲ್ಲ, ನೀನು ನನಗೆ ಮೋಸ ಮಾಡ್ತಿದ್ದೀಯ ಅಂತ ಅನಿಸ್ತಿದ್ದೆ, ಹಾಗೇನಾದರೂ ಇದ್ರೆ ನೀನೇ ರಾಜುನನ್ನ ಕೊಂದಿದ್ದು ಅಂತ ಇಡೀ ಊರಿಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಸೊ ಭುವನೇಶ್ ಶೋಭಳನ್ನ ಕೊಂದಿರ್ತಾನೆ. ನೆಕ್ಸ್ಟ್ ಅವಳನ್ನ ಬಾವಿಯಲ್ಲಿ ಹಾಕಿರ್ತಾನೆ. ಸೊ ಈಗ ಈ 2 ಕೊಲೆಗಳನ್ನ ತಾನೇ ಮಾಡಿದ್ದು ಅಂತ ಒಪ್ಕೊಳ್ತಾನೆ. ಅಜೀಬ್ ಅವನಿಗೆ ಮಕ್ಕಳನ್ನ ಏನ್ ಮಾಡಿದೆ ಅಂತ ಹೊಡಿತಾನೆ. ಭುವನೇಶ್ ನನಗೆ ಗೊತ್ತಿಲ್ಲ, ಅವತ್ತು ನಾನು ಮನೆಯಿಂದ ಹೋಗುವಾಗ ಆ ಮಕ್ಕಳು ಅಪ್ಪ ಅಂತ ಕರೆದಿದ್ದಕ್ಕೆ ಅವರನ್ನ ಕರ್ಕೊಂಡು ಬಂದು ಮುಂಬೈ ಟ್ರೈನಲ್ಲಿ ಕೂರಿಸಿ ನಾನು ಬೇರೆ ಕಡೆ ಹೋದೆ ಅಂತ ಹೇಳ್ತೇನೆ. ನೆಕ್ಸ್ಟ್ ಭುವನೇಶ್ಗೆ ಪನಿಷ್ಮೆಂಟ್ ಕೊಡ್ತಾರೆ. ಕಮಿಷನರ್ ಅಜೀಬ್ಗೆ ಕೇಸ್ ಸಾಲ್ವ್ ಮಾಡಿದ್ದಕ್ಕೆ ಕಂಗ್ರಾಟ್ಸ್ ಹೇಳ್ತಾನೆ. ಆದ್ರೆ ಅಜೀಬ್ಗೆ ಆ ಮಕ್ಕಳು ಎಲ್ಲಿದ್ದಾರೆ ಅಂತ ಬೇಜಾರಲ್ಲಿ ಇರ್ತಾನೆ. ಅದಲ್ಲದೆ ಅಜೀಬ್ಗೆ ಇವತ್ತೇ ಲಾಸ್ಟ್ ವರ್ಕಿಂಗ್ ಡೇ ಆಗಿರುತ್ತೆ. ಇನ್ನೊಂದು ವೀಕಲ್ಲಿ ಅವನು ಬೇರೆ ಕಡೆ ಪೋಸ್ಟಿಂಗ್ ಆಗ್ತಾ ಇರ್ತಾನೆ. ಜಾಯ್ ಅಜೀಬ್ಗೆ ನನಗೆ ಸ್ವಲ್ಪ ಕೆಲಸ ಇದೆ, 1 ವಾರ ಆದಮೇಲೆ ಇಬ್ಬರು ಆ ಮಕ್ಕಳನ್ನ ಹುಡ್ಕೋಣ ಅಂತ ಹೇಳ್ತಾನೆ. ಅಜೀಬ್ ಈಗಾಗಲೇ ಲೇಟ್ ಆಗಿದೆ, ನಾನೇ ಹುಡ್ಕೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅಜೀಬ್ ಎಲ್ಲ ಕಡೆ ಆ ಮಕ್ಕಳ ಫೋಟೋಸ್ ಸೆಂಡ್ ಮಾಡ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾನೆ. ಮತ್ತೆ ಅಲ್ಲಿ ಸುತ್ತಮುತ್ತ ಇರುವ ಎಲ್ಲ ಅನಾಥಾಶ್ರಮಗಳಿಗೆ ಹೋಗ್ತಾನೆ. ಆ ಮಕ್ಕಳು ಸಿಗೋದೇ ಇಲ್ಲ. ನೆಕ್ಸ್ಟ್ ಅಜೀಬ್ ಮುಂಬೈ ಟ್ರೈನ್ ಹತ್ತಿ ಅಲ್ಲಿ ಸ್ಟಾಪ್ ಇರುವ ಎಲ್ಲ ಸ್ಟೇಷನಲ್ಲೂ ಆ ಮಕ್ಕಳ ಫೋಟೋಸ್ ತೋರಿಸಿ ಹುಡುಕ್ತಾ ಇರ್ತಾನೆ. ಯಾವ ಸುಳಿವೇ ಸಿಗೋದಿಲ್ಲ. ಸೊ ಮನೆಗೆ ಬರ್ತಾರೆ. ನೆಕ್ಸ್ಟ್ ಅಜೀಬ್ಗೆ ಮುಂಬೈ ಧಾರಾವಿ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬರುತ್ತೆ. ನೀವು ಹುಡುಕ್ತಿರುವ ಮಕ್ಕಳು ಇಲ್ಲಿ ಮ್ಯಾಚಿಂಗ್ ಆಗ್ತಿದ್ದಾರೆ, ಒಂದ್ಸಾರಿ ಬಂದು ಕನ್ಫರ್ಮ್ ಮಾಡಿ ಅಂತ ಹೇಳ್ತಾರೆ. ನನಗೆ ಆ ಮಕ್ಕಳು ಸಿಗ್ತಾರ ಇಲ್ವ ಅಂತ ಭರವಸೆನೇ ಇಲ್ಲ ಅಂತ ಹೇಳ್ತಾನೆ. ಜಾಯ್ ನಾನು ಇರ್ತೀನಿ, ಈ ಒಂದ್ಸಾರಿ ಇಬ್ಬರು ಹೋಗಿ ಹುಡ್ಕೋಣ ಅಂತ ಹೇಳ್ತಾನೆ. ಸೊ ನೆಕ್ಸ್ಟ್ ಇಬ್ಬರು ಮುಂಬೈ ಧಾರಾವಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. SI ನೀವು ಹುಡುಕ್ತಿರೋ ಮಕ್ಕಳು ಮುಂಬೈ ರೈಲ್ವೆ ಸ್ಟೇಷನಲ್ಲಿ ಸಿಕ್ಕಿದ್ದಾರೆ. ಸೊ ಅವರನ್ನ ಅನಾಥಾಶ್ರಮ ಟ್ರಸ್ಟ್ ಅವರು ಇಟ್ಕೊಂಡಿದ್ದಾರೆ. ಬಟ್ ಅವರು ಪವರ್ಫುಲ್ ಆ್ಯಂಡ್ ಡೇಂಜರಸ್ ಪೀಪಲ್. ಸ್ವಲ್ಪ ದಿನ ಆದಮೇಲೆ ಅಲ್ಲಿರುವ ಅನಾಥ ಮಕ್ಕಳನ್ನ ಮಾರಾಟ ಮಾಡ್ತಾರೆ ಅಂತ ಹೇಳ್ತಾಳೆ. ಬಟ್ ಅವರು ಇಲ್ಲೇ ಇದ್ದರೆ ನಿಮಗೆ ಸಿಗ್ತಾರೆ ಅಂತ ಅವ್ರ ಜೊತೆಗೆ ತಮ್ಮ SPನ ಕಳಿಸ್ತಾಳೆ. ನೆಕ್ಸ್ಟ್ ಅಜೀಬ್, ಜಾಯ್ ಮತ್ತು ಮುಂಬೈ ಪೊಲೀಸ್ ಧಾರಾವಿ ಏರಿಯಾಗೆ ಬರ್ತಾರೆ. ಅಲ್ಲಿ ಅನಾಥ ಮಕ್ಕಳನ್ನ ಕರ್ಕೊಂಡು ಬಂದು ಇಟ್ಕೊಂಡಿರ್ತಾರೆ. ಸೊ ಈಗ ಮುಂಬೈ SP ಬಂದು ಆ ಗುಂಪಿನ ಲೀಡರ್ಗೆ ಇವರನ್ನ ಮೇಡಮ್ ಕಳಿಸಿದ್ದಾರೆ, ನಿಮ್ಮ ಹತ್ರ ಕೇರಳದ 2 ಮಕ್ಕಳು ಇದ್ದಾರೆ ಅಂತ ನ್ಯೂಸ್ ಬಂದಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಅವರನ್ನ ಮಕ್ಕಳು ಇರುವ ಎಲ್ಲ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸುಮಾರು ಮಕ್ಕಳು ಎಲ್ಲ ರೂಮಲ್ಲಿ ಇರ್ತಾರೆ. ಅಜೀಬ್ ಎಲ್ಲ ಮಕ್ಕಳನ್ನ ನೋಡಿ ಇನ್ನೇನು ಅವ್ರು ಸಿಗ್ಲಿಲ್ಲ ಅಂತ ಬೇಜಾರಲ್ಲಿ ಹೋಗ್ತಿರುವಾಗ ಶೋಭಾಳ 2 ಮಕ್ಕಳು ಅದೇ ರೂಮ್ ಸೈಡಲ್ಲಿ ಕೂತಿರ್ತಾರೆ. ಸೊ ಅಜೀಬ್ ಇವರನ್ನ ನೋಡಿ ಅವಳ ತಾಯಿ ಫೋಟೋ ತೋರಿಸಿ ಕನ್ಫರ್ಮ್ ಮಾಡಿಕೊಂಡು ಹ್ಯಾಪಿ ಆಗ್ತಾನೆ. ನೆಕ್ಸ್ಟ್ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾನೆ. ಫೈನಲಿ ಸಿನಿಮಾದ ಎಂಡಿಂಗಲ್ಲಿ ಮಕ್ಕಳು ಸಿಗ್ತಾರೆ. ಸೊ ಸಿನಿಮಾ ಇಲ್ಲಿಗೆ ಎಂಡ್ ಆಗುತ್ತೆ. ಸ್ನೇಹಿತರೆ, ಇದು ಯಾವ ರೀಲ್ ಸ್ಟೋರಿ ಅಲ್ಲ, ರಿಯಲ್ ಆಗಿ ನಡೆದಿರುವ ಘಟನೆಯನ್ನು ಆಧರಿಸಿ ಸಿನಿಮಾವನ್ನು ರಚಿಸಿದ್ದಾರೆ. ಸರಿ, ಸಿನಿಮಾ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ.